ಕಾವೇರಿ 2.0 ಸಾಫ್ಟ್ವೇರ್ ಹ್ಯಾಕ್ ಮಾಡಿದಂಥ ಸೈಬರ್ ಹ್ಯಾಕರ್ಸ್ ಆಸ್ತಿ ಖರೀದಿ ಮಾರಾಟ ನೋಂದಣಿ ಪ್ರಕ್ರಿಯೆಗೆ ಬಳಸುವಂಥ ಕಾವೇರಿ 2.0 ತಂತ್ರಾಂಶ ಅದನ್ನು ಹ್ಯಾಕ್ ಮಾಡಲಾಗಿದೆ. ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಆಯುಕ್ತ ಕೆ.ಎ. ದಯಾನಂದ್ ದೂರು ಕೊಟ್ಟಿದ್ದಾರೆ. ಕೇಂದ್ರ ಸಿಇಎನ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸರ್ವರ್ ಸಮಸ್ಯೆಯಿಂದ ಕೆಲ ದಿನಗಳಿಂದ ನೋಂದಣಿ ಸ್ಥಗಿತವಾಗಿತ್ತು. ಐಜಿಆರ್ ಪರಿಶೀಲನೆ ವೇಳೆ ಕಾವೇರಿ 2.0 ಸಾಫ್ಟ್ವೇರ್ ಹ್ಯಾಕ್ ಮಾಡಿರುವುದು ಪತ್ತೆಯಾಗಿದೆ. ವೆಬ್ಸೈಟ್ ಪ್ರವೇಶಿಸಿ ದತ್ತಾಂಶ ಕಳುವು ಮಾಡಿ ನಕಲಿ ಖಾತೆಗಳನ್ನು ತೆರೆದಿರುವುದು ಪತ್ತೆಯಾಗಿದೆ. ಕೇಂದ್ರ ಸೆನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗೆಲ್ಲವೂ ಕೂಡ ಈ ಫೈಲ್ ಯಾವುದೂ ಕೂಡ ಮುಂಚೆಯ ರೀತಿಯಲ್ಲಿ ಕಡತಗಳನ್ನು ಪ್ರಿಂಟ್ ಮಾಡೋದು ಅದರ ಮೇಲೆ ಪೇಪರ್ಗಳಲ್ಲಿ ಹೋಗಿದೆ. ಈಗೆಲ್ಲವೂ ಕೂಡ ಸಾಫ್ಟ್ವೇರ್ಗಳು ಬಂದಿದ್ದಾವೆ. ಆ ತಂತ್ರಾಂಶಗಳಲ್ಲಿಯೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕೂಡ ಈ ಫೈಲ್ಗಳಾಗಿ ಕನ್ವರ್ಟ್ ಆಗುತ್ತೆ. ಈ ಫೈಲ್ಗಳ ಮೂಲಕ ಅಪ್ರೂವಲ್ ಆಗುತ್ತೆ. ಈ ಫೈಲ್ಗಳ ಮೂಲಕವೇ ಕೆಲಸ ಕಂಪ್ಲೀಟ್ ಆಗುತ್ತೆ. ಆ ಪ್ರೊಸೀಜರ್ಗೆ ಬಂದು ನಿಂತಿದ್ದೇವೆ. ಸರ್ಕಾರಿ ಸಾಫ್ಟ್ವೇರ್ ಇದೇ ಹ್ಯಾಕ್ ಆಗುತ್ತೆ. ಇದರ ಮಾಹಿತಿ ಕಳುವಾಗುತ್ತೆ, ದತ್ತಾಂಶ ಕಳುವಾಗುತ್ತೆ, ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇದು ಸರ್ಕಾರಿ ವೈಫಲ್ಯ ಅಂತ ಹೇಳಬೇಕಾ ಅಥವಾ ಹ್ಯಾಕರ್ಸ್ಗಳು ಅಷ್ಟೊಂದು ಪರಿಣಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ದತ್ತಾಂಶವನ್ನು ಕಳುವು ಮಾಡೋದ್ರಲ್ಲಿ ಅಂತ ಹೇಳಬೇಕಾ? ಇದರ ಕಡಿವಾಣ ಇದೆಯಲ್ಲ. ಹೀಗಾಗಿ ನೋಡಿ, ಈ ಇತ್ತೀಚೆಗೆ ಏನಾಗ್ತಾ ಇದೆ, ಈ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತಿರುವ ಕಾರಣಕ್ಕಾಗಿ ಸೈಬರ್ಗಾಗಿ ಪ್ರತ್ಯೇಕ ಠಾಣೆಗಳನ್ನು ಓಪನ್ ಮಾಡಲಾಗಿದೆ. ಅದಕ್ಕಾಗಿಯೇ ಪ್ರತ್ಯೇಕ ADGPಯನ್ನು ನೇಮಕ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹೊರಟಿದೆ.